ओम श्री गुरुभ्यो नमः श्रीमन्महागणाधिपतये नमः शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तयेत् अगजानन पद्मार्कं गजाननमहर्निशम् अनेकदन्तं भक्तानां एकदन्तमुपास्महे आगमार्थं देवानां गमनार्थं रक्षसां कुर्वे कण्ठारवं तत्र देवताह्वानलाञ्छनं इति मन्त्रेण कण्ठानादं कृत्वा करोकुसुमाक्षतां गृहीत्वा ओं शुभाभ्यां शुभे शोभने मुहूर्ते अद्य ब्रह्मणः द्वितीयपरार्धे श्वेतवराहकल्पे वैवस्वतमन्वन्तरे कलियुगे प्रतापादे जम्बोद्वीपे भारतवर्षे प्रतिखण्डे दण्डकारण्ये गोदावत्याः दक्षिणे तीरे शालीवाहनजगे बौद्धावतारे रामक्षेत्रे अस्मिन् वर्तमाने व्यावहारिके चान्द्रमानेन प्रभवाद् संवत्सराणां मध्ये मङ्गलकर पुष्पावसनाम संवत्सरे अद्यान् उत्तरायणे वसन्तऋतो चैत्रमासे कृष्णभक्त्यायां वादरः वादरस्तान् मङ्गलकरा इन्दुवासरयुक्तायां शुभयोगशुभकर्णे एवं नूतनशौचालय निर्माणाङ्गभूतं विशेषेण निर्विघ्नेन प्रथमाव्याप्त्यर्थं महागणपति प्रार्थना महागणपते नमः ओं गणानां त्वा गणपतिं हवामहे कविं पाद्यं धूर्पयामि हस्तयोः अर्घ्यमर्घ्यं धूर्पयामि मुखे आचमनीयं समर्पयामि स्नपयामि स्नानं वां मापोहिष्टावयोपस्थानं महेरणाय चक्षते यो वशिवतमोर्धस्तस्य पादेते हनः उषतीर्ममातरः तस्मा अरङ्गमावो शिक्षयाजन्मद देवता गायत्री स्वाहा तत्सवितुर्वरेण्यं भर्गो देवस्य धीमहि यो जनः प्रचोदयात् सत्यं परितेन परिशिञ्चामि तावदेनोस्मरामि अमृतमस्त्वमृतोपसमदे स्वाहा ओं प्राणाय स्वाहा अपानाय स्वाहा व्यानाय स्वाहा उदानाय स्वाहा समानाय स्वाहा ब्रह्मणे स्वाहा अमृतोपहारनैवेद्यं समर्पयामि ओम ध्रुवन्ते राजा वरुणो ध्रुवन्ते बृहस्पतिः ध्रुवन्त इन्द्रश्चाग्निश्च राष्ट्रन्दः ओम हिरण्यपात्रं वदाः पूर्णं दधाति मधुयोसानेतिं एकदा ब्रह्मणमुपहरति एकदैव यजमानाय स्तेजो दधाति ओम ब्रह्मादेवानां पदवीक्षवीनां ऋषिर्विप्राणां महिषा मृगाणां सेना रुद्राणां विश्वतिर्मनानागं सोमः पवित्रमत्ये गरेवन् मंगलनीराजनं ఉండేదందరికీ నువ్వు డ్యూటీ నొక్కొండ ಮೇಡಮ್ ನಾರ ಸ್ವಲ್ಪ ಹಿಂದೆ ಬನ್ನಿ ಶಾಸಕ ಕಾಣಿಸ್ತಾ ಇಲ್ಲ ಸರ್ ನಮಗೆ ಫೋಟೋ ಮುಂಜು ತಗೋಣ ನಡ್ಸೋಣ ನೂರಾಗ್ರು ನೀವು ನೂರ ನೀನಿರವಲ್ಲ ಸರ್ ಆ ಕಡೆ ಹೋಗ್ತೀರಾ ಮಂಡಿಕಲ್ಲು ಗ್ರಾಮಕ್ಕೆ ಬಂದ್ವಿ. ಸೊ ಅವತ್ತು ನಮಗೆ ಸಾರ್ವಜನಿಕವಾಗಿ ಸಾಕಷ್ಟು ವಿವಿಧ ರೀತಿಯಾದಂಥ ಒಂದು ಆಹ್ವಾನಗಳು ಬಂತು. ಅವುಗಳಲ್ಲಿ ಪ್ರಮುಖವಾಗಿ ನಮಗೆ ಶೌಚಾಲಯದ ಸಮಸ್ಯೆಯನ್ನು ನಮ್ಮ ಎಲ್ಲ ಮಹಿಳಾ ಸಹೋದರಿಯರು ಮಾನ್ಯ ಶಾಸಕರ ಗಮನಕ್ಕೆ ತಂದರು. ಸೊ ಮಾನ್ಯ ಶಾಸಕರು ಇದನ್ನು ಏನಾದರೂ ಮಾಡಿ ವೈಜ್ಞಾನಿಕವಾಗಿ ಇದಕ್ಕೊಂದು ಅವಕಾಶವನ್ನು ಕಲ್ಪಿಸಿ ನಾವು ಮಾಡಿಕೊಡ್ಬೇಕು ಅನ್ನೋ ರೀತಿಯಲ್ಲಿ ವಿನೂತನವಾಗಿ ಯೋಚನೆ ಮಾಡಿ ನಮ್ಮ ರಾಜ್ಯದ ಇತಿಹಾಸದಲ್ಲೇ ಒಂದು
ಸುವರ್ಣಾಕ್ಷರಗಳು ಬರೆಯುವಂಥ ಒಂದು ತೀರ್ಮಾನ ತಗೊಂಡು ಅವತ್ತು ಏನಾದರೂ ಮಾಡಬೇಕು ಸರ್, ಇದಕ್ಕೊಂದು ಜಾಗ ಗುರುಸಿ ಅಂತೇಳಿ ಅವತ್ತು ನಾವು ಈ ಕಡೆ ಪಾಸ್ ಬಂದಾಗ ಸೊ ಈ ಜಾಗವನ್ನೆಲ್ಲ ನೋಡಿ ಈ ಜಾಗದ ಬಗ್ಗೆ ಎಲ್ಲ ವಿಚಾರ ಮಾಡ್ಕೊಂಡು ಇದನ್ನೇನಾದರೂ ಮಾಡಿ ಅವಕಾಶ ಕಲಿಸ್ಬೇಕು ಅಂತ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡ್ರು. ಸೊ ಅವತ್ತು ಮಾತಾಡಿ ನಮ್ಮ ಜೊತೆ ತಹಶೀಲ್ದಾರ್ ಜೊತೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆ ಎಲ್ಲ ಮಾತಾಡಿ ಸೊ ಖುದ್ದಾಗಿ ಅವರೇ ಸರ್ ಪ್ರತಿಯೊಬ್ಬರಿಗೂ ಫಾಲೋ ಅಪ್ ಮಾಡಿ ಸೊ ಈ ಜಾಗವನ್ನು ನಾವು ಫಸ್ಟ್ ಒಂದು ಜಾಗವನ್ನು ಇದು ಮಾಡಿದ್ವಿ. ಸೊ ಆ ಜಾಗ ಸ್ವಲ್ಪ ಏನೋ ಬೇರೆ ಇತ್ತು ಅಂತ ಇದು ಮಾಡಿದ್ರು. ಆನಂತರ ಈ ಜಾಗ ಆದಮೇಲೆ ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಆಗಬಾರ್ದು ಅಂತೇಳಿ JCB ತಂದು ಇದರಲ್ಲಿ ಡಿಗ್ ಮಾಡಿ ಎಷ್ಟು ಅಡಿ ಆಳ ಹೋಗುತ್ತೆ, ನಮಗೆ ಮೇಯ್ನ್ ಪಿಟ್ ಹೊಡೆಯೋದಕ್ಕೆ ಜಾಗ ಬೇಕು ಅಂತೇಳಿ ಸೊ ಸರೇ ಫಾಲೋ ಅಪ್ ಮಾಡಿ ಡಿಗ್ ಹೊಡೆದೆಲ್ಲ ಚೆಕ್ ಮಾಡಿ ತದನಂತರ ಸೊ ಈ ಜಾಗವನ್ನು ಮಂಜೂರು ಮಾಡಿಸಿದ್ದಾರೆ. ಸೊ ಇದಕ್ಕೆ ಸುಮಾರು 40 ಲಕ್ಷ ರೂಪಾಯಿ ದುಡ್ಡನ್ನು ಹಾಕಿ ಜಸ್ಟ್ 59 ದಿವಸಗಳಲ್ಲಿ ನಾವು ಅಂಬೇಡ್ಕರ್ ಜಯಂತಿ ಒಳಗಡೆ ಇದಾಗಲೇಬೇಕು ಸರ್, ಈ ಜನಕ್ಕೆ ನಾನೊಂದು ಏನಾದರೂ ಒಂದು ಅವಕಾಶ ಕಲಿಸ್ಬೇಕು ಅಂತೇಳಿ ದಿನನಿತ್ಯ ಇದ್ರ ಬಗ್ಗೆ ಫಾಲೋ ಅಪ್ ಮಾಡಿ ನಮ್ಮ ಎಲ್ಲರ ಜೊತೆನೂ ನಮಗೆ ನಿರ್ದೇಶನಗಳನ್ನು ಕೊಟ್ಬಿಟ್ಟು ಮೊನ್ನೆ ಜಿಲ್ಲಾಧಿಕಾರಿಗಳ ಜೊತೆ ಸಭೆಗಳನ್ನು ನಿರಂತರವಾಗಿ ಮಾಡಿ ಈ ಜಾಗನೂ ಮಂಜೂರು ಮಾಡಿಸಿ ಈ ಅನುದಾನವನ್ನು ಮಾಡಿ ಈ ಗ್ರಾಮಕ್ಕೆ ನಾವು ಬಹಿರ್ದೆಸೆ ಮುಕ್ತ ಗ್ರಾಮವನ್ನಾಗಿ ಮಾಡಬೇಕು. ನಮ್ಮ ಎಲ್ಲ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಗುಡ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿಕೊಡ್ಬೇಕು ಅಂತ ಸರ್ ಯೋಚನೆ ಮಾಡಿ ಈ ಒಂದು ವಿನೂತನ ಪ್ರಯೋಗವನ್ನು ಮಾಡಿದ್ದಾರೆ. ಸೊ ಇಲ್ಲಿ ಈಗ ನಾವು ಸುಮಾರು 40 ಶೌಚಾಲಯಗಳನ್ನು ಈ ಊರಲ್ಲಿ 43 ಕುಟುಂಬಗಳಿದ್ದಾವೆ ಪ್ರೆಸೆಂಟು. 43 ಕುಟುಂಬಗಳಲ್ಲಿ ಈಗಾಗಲೇ 5 ಫಂಕ್ಷನಲ್ ಟಾಯ್ಲೆಟ್ಸ್ ಇದ್ದಾವೆ. ಸೊ ಇನ್ನು ಉಳಿದಂಥ 38 ಕುಟುಂಬಗಳಿಗೆ ನಾವು ಪ್ರತಿಯೊಬ್ಬರಿಗೂ ಇಲ್ಲೊಂದು ವೈಯಕ್ತಿಕ ಶೌಚಾಲಯವನ್ನು ನಿರ್ಮಾಣ ಮಾಡಿ 400 ಮೀಟರ್ ಅಂತರದಲ್ಲಿ ಅಲ್ಲಿ ಒಂದು ಮಲಗುಂಡಿಯನ್ನು ತೋಡಿ ಅಲ್ಲಿ ಇಲ್ಲಿರುವಂಥ ಎಲ್ಲ ಒಂದು ಏನು ಮಲ ಬರುತ್ತೆ ಸೊ ಇಲ್ಲಿಂದ ಮಲ ಅಲ್ಲಿಗೆ ಹೋಗುತ್ತೆ ಪೈಪ್ಲೈನ್ ಮುಖಾಂತರ, ಅಲ್ಲಿ ವೈಜ್ಞಾನಿಕವಾಗಿ ಅದು ವಿಲೇವಾರಿ ಆಗ್ತದೆ. ಸೊ ಇಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಕುಟುಂಬಕ್ಕೆ ಸರ್ ಹೇಳ್ದಂಗೆ ಲಾಟ್ರಿ ಆಗ್ತೀವಿ, ಕುಟುಂಬದ ಹೆಸರು ಪ್ಲಸ್ ಇಲ್ಲಿ ಲಾಟ್ರಿ ಆಗಿಬಿಟ್ಟು ಪ್ರತಿಯೊಬ್ಬರಿಗೂ ಒಂದೊಂದು ಕುಟುಂಬ ಹಸ್ತಾಂತರ ಮಾಡ್ತಾರೆ. ಅವರು ಅದನ್ನು ಸುಸಜ್ಜಿತವಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗೋದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಸೊ ಹಾಗಾಗಿ ನಮ್ಮ ಎಲ್ಲ ಬಂಡಿಕಲ್ಲು ಗ್ರಾಮಸ್ಥರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಮಾನ್ಯ ಶಾಸಕರಿಗೆ ಕೊಡ್ತಾರೆ. ಈಗ ಬಂಡೆ ಮೇಲೆ ನಿಮಗೆ ಟಾಯ್ಲೆಟ್ ಕಟ್ಕೊಡೋಕ್ಕಾಗಲ್ಲ, ಅದಕ್ಕೆ ನಾವು ಒಂದು ಸ್ಪೆಷಲ್ ಪರ್ಮಿಷನ್ ತೊಗೋಬೇಕಾಗಿತ್ತು ಸರ್ಕಾರದಿಂದ. ಈ ಜಾಗ ಕಂದಾಯ ಇಲಾಖೆಯಲ್ಲಿತ್ತು, ಈಗೆಲ್ಲ ಸರ್ಕಾರದ್ದಾದರೂ ನಾವು ಏಕಾಏಕಿ ಮಾಡೋಕ್ಕಾಗಲ್ಲ. ಕಂದಾಯ ಇಲಾಖೆಯಿಂದ ನಾವು ರೆವಿನ್ಯೂ ಇನ್ಸ್ಪೆಕ್ಟ್ರಿಂದ ಪತ್ರ ಬರೆಸ್ತೀವಿ ಇಒ ಸರ್ಗೆ. ಈ ಪತ್ರನ ಇಒ ಸರು DC ಕಳಿಸ್ತಾರೆ. ಅಲ್ಲಿ ನಾವೆಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಇದನ್ನು ಫಸ್ಟ್ ಹ್ಯಾಂಡ್ ಓವರ್ ತೊಗೋಬೇಕು. ಒಂದು ತೊಗೊಂಡ್ಮೇಲೆ ಇಲ್ಲಿ ಕಟ್ಟಿ ನಾವು ಇಲ್ಲೇ ಪಿಟ್ ಮಾಡೋಣ ಅಂದರೆ ಇಲ್ಲಿ ನಮಗೆ ಫೀಸಿಬಿಲಿಟಿ ಸಿಗಲಿಲ್ಲ ಅಕ್ಕ. ಈಗ ಟೆಂಪ್ರರಿ ಏನೋ ಮಾಡಿಬಿಟ್ವಿ ಅಂದ್ಕೊಳ್ಳಿ, ಆಗಲ್ಲ. ಮತ್ತೆ ಏನು ಮಾಡೋದು, ಪೈಪ್ಲೈನು 120 ಅಡಿ 130 ಅಡಿ ಉದ್ದ ಹೋಗಬೇಕು. ಒಟ್ಟು 30 ಎನ್ ಪೈಪ್ 400 ಮೀಟರ್ ಅಂದರೆ ಅಡಿ 1200 ಅಡಿ 1200 ಅಡಿ ಇಟ್ಲು ಪೋಲ್ ಪೈಪ್ಲು అంటే ಅವಳು ಸರ್ಕಾರದಿಂದ ಬರೋ 15,000ದಲ್ಲಿ ಕಷ್ಟ ಆಗುತ್ತೆ. ಅದಕ್ಕೆ ಒಂದು ವಿಶೇಷ ಅನುಮತಿ ತಗೊಂಡು 40 ಲಕ್ಷ ಅನುದಾನ ತಂದು ಇದರಲ್ಲಿ ಕಟ್ಟಿ ಮತ್ತೆ ಯೋಚನೆ ಮಾಡಿದೆ. ಒಂದು 4 ಟಾಯ್ಲೆಟ್ ಕಟ್ಟೇನಾದರೂ ಕೊಟ್ಟು ಬಿಟ್ರೆ ಅದೇನಾಗುತ್ತೆ, ಮತ್ತೆ ಮೇಂಟೆನೆನ್ಸ್ ಕಷ್ಟ. ಅದಕ್ಕೆ 38 ಕುಟುಂಬಗಳಿಗೂ 38 ಟಾಯ್ಲೆಟ್ ಕೊಟ್ಟು ಒಬ್ಬೊಬ್ರಿಗೂ ಒಂದು ಕೀ ಕೊಟ್ಟು ಬಿಟ್ರೆ ನಿಮ್ಮ ಟಾಯ್ಲೆಟ್ ನೀವು ಬೀಗ ಹಾಕೊಂಡು ಕ್ಲೀನಾಗಿ ಇಟ್ಕೊತೀರಾ ಅಂತ. ಈಗ ನಾವು ಸಿಂಪಲ್ ಆಗಿ ಒಂದು 2 ಕಟ್ ಕೊಟ್ಟು ಇದು ಮಾಡಿದ್ರೆ ಅದು ಮೇಂಟೆನೆನ್ಸ್ ಇರಲ್ಲಣ್ಣ. ಇದಕ್ಕೆ ಈ ಕಡೆಗೆ ಮಾಡಿದೆ. ಇವತ್ತು ಅಂಬೇಡ್ಕರ್ ಅವ್ರ ಜಯಂತಿ ದಿನಾನೇ ಇದು ನಡೆದಿದೆ. ನಮಗೆ ಭಾಳ ಖುಷಿ ಇದೆ. ಒಂದು ಕಾಲದಲ್ಲಿ ಅಂಬೇಡ್ಕರ್ ಅವ್ರಿಗೆ ಸಾಮಾನ್ಯ ವರ್ಗದವರು ಅವ್ರು ಕುಡಿಯೋ ನೀರು ಕುಡಿಯೋಕ್ಕೆ ಬಿಡ್ತಿರ್ಲಿಲ್ಲ, ಅವ್ರ ಮನೆಗಳಿಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಇದೆಲ್ಲ ಅವರು ವೆಯ್ಟಿಂಗ್ ಫಾರ್ ದ ಮಾತಾಡ್ತಾರೆ. ಆದರೆ ನಾನು ಎಲ್ಲ ದಲಿತ ಸಮುದಾಯಗಳ ಮನೆಗಳಿಗೆ ಬರ್ತಿದ್ದೀನಿ, ನಿಮ್ಮ ಆಶೀರ್ವಾದದಿಂದ ವಿಧಾನಸೌಧಕ್ಕೆ ಹೋಗಿದ್ದೀನಿ. ನಿಮ್ಮ ಕಷ್ಟ ಸುಖಕ್ಕೆ ಎಲ್ಲೆಲ್ಲ SC ST ಸಮುದಾಯದವರು ಹಳ್ಳಿಗಳಿಗೆಲ್ಲ ಹೋಗ್ತಾ ಇದ್ದೀನಿ, ಕೇಳಿದ್ದೆಲ್ಲ ಆಗ್ತಾಯಿದ್ದೀನಿ. ನಾನು ಶಕ್ತಿ ಮೀರಿ ನಾನು ಈ ಊರು, ನೀವು ನಂಬ್ತಿರಲ್ಲ, ಈ ಊರು ಟಾಯ್ಲೆಟ್ಸ್ ವಿಚಾರಕ್ಕೆ ಒಂದು 20 ಸಲ ಮೀಟಿಂಗ್ ಮಾಡಿರ್ತೀನಿ. ನೀವು ಅಂದ್ಕೊಂಡು ಯಾಕೆ 50 ವರ್ಷದಿಂದ ಆಗಲಿಲ್ಲ ಟಾಯ್ಲೆಟ್ಸು? 10 ವರ್ಷದಿಂದ ಕೇಳ್ತಾ ಇದ್ದೀನಿ. ಕರೆಕ್ಟ್. ಯಾರು ನಂಬರ್ ಬಂದ್ರು ಈಗ ನೋಡೋಣ. ಅದಕ್ಕೆ ಏನು ಅಂದರೆ ನಾನು ಯಾಕೆಂದರೆ ತುಂಬ ಇಲ್ಲೇನು ಈ ರೆವಿನ್ಯೂ ಲ್ಯಾಂಡು DC-ಯಿಂದ ಆದೇಶ ಆಗಬೇಕು, ಅಷ್ಟು ಅನುದಾನ ಬೇಕು. ಒಂದೆರಡಲ್ಲ ಪಾಪ ಇಒ ಸರ್ ಇವರು. ನಾನು ಅವತ್ತು ಇಲ್ಲೊಂದು ಇನ್ಸ್ಪೆಕ್ಷನ್ಗೆ ಬಂದಾಗ ಕೇಳಿದೆ, ಇಒ ಸರ್ ಅಲ್ಲೇ ಪಿಟ್ ಮಾಡೋಕ್ಕಾಗ್ತಿಲ್ಲ, ಪೈಪ್ಲೈನ್ ಎತ್ಕೊಂಡು ಹೋಗ್ಬೇಕು. ನಾಳೆ ಬೆಳಗ್ಗೆ ಇವತ್ತು ನಾವು ರೆಡಿ ಮಾಡಿಕೊಡ್ತೀವಿ, ನಾಳೆ ಆ ಪೈಪ್ಲೈನ್ ಬ್ಲಾಕ್ ಆದರೆ ಅದು ಗ್ರಾವಿಟಿ ಪ್ರಕಾರ ಇಂಜಿನಿಯರ್ ಜೊತೆ ಮಾತಾಡಿದ್ವಿ. ಇವಾಗ ಏನಾದರೂ ಪೈಪ್ಲೈನ್ ಹಿಂಗೆ ಹೋದರೆ ನಾಳೆ ಬೆಳಗ್ಗೆ ಬ್ಲಾಕ್ ಆಗೋಗುತ್ತೆ ಅಂದ್ಕೊಳ್ಳಿ, ಏನು ಮಾಡೋದು ಆಗ? ಅದಕ್ಕೆ ಇದನ್ನೆಲ್ಲ ಪರಿಶೀಲಿಸೋಕೆ 50 ದಿನ ಆಯಿತು. ಆರ್ಡರ್ ಮಾಡ್ಸೋಕ್ಕೆಲ್ಲ ಕಾನೂನು ರೀತಿ ಮಾಡಿ PDOಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ. ಆದಷ್ಟು ಬೇಗ ಇದನ್ನು ನಿರ್ಮಿಸಿ
ಮತ್ತೆ ಬಂದು ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಇನ್ನು ನೀವು ಚಿಕ್ಕದೆರಡು ರಸ್ತೆ ಕೇಳಿದ್ದೀರಾ, ನಾನು ಒಪಿನಿಯನ್ ಕೇಳಿದ್ದೀನಿ. ಅಲ್ಲಿ ಅಣ್ಣ ಅಲ್ಲಿ ಡೌನ್ಗೊಂದು ರಸ್ತೆ ಕೇಳಿದ್ರಿ ಮೊನ್ನೆ, ಅನುದಾನ ಇದೆ ಅಣ್ಣ. ನನ್ನ ಭಯ ಏನು ಅಂದರೆ ಆ ಡೌನಲ್ಲಿ ಸಡನ್ನಾಗಿ ಯಾರು, ಅದು ಬೇರೆ ಮೇಯ್ನ್ ರೋಡು ಹಿಂಗಿದೆ, ಏಕಾಏಕಿ ಸೈಕಲ್ಲೋ ಬೇಕಲ್ಲೋ ಸ್ಪೀಡಾಗಿ ಹೋಗ್ಬಿಟ್ಟು ಅದು ನೋಡ್ಕೋಬಾರ್ದು. ಅದಕ್ಕೆ ಅದನ್ನೇನು ಮಾಡ್ಬೋದು, ಅಲ್ಲೇನಾದರೂ ಇಲಾಖೆ ಜೊತೆ ಮಾತಾಡಿ ಈಗ ರೋಡಿಂಗ್ ಡೌನ್ಗೆ ಹಾಕ್ಸ್ತೀನಣ್ಣ. ಹಾಕ್ಸಿದ ಮೇಲೆ ನೀವು ಯಾವುದೋ ತಲೆಯಲ್ಲಿ ಇಟ್ಕೊಂಡು ಗಾಡಿಯಲ್ಲೋ ಸೈಕಲಲ್ಲೋ ಮಕ್ಳಿಂಗ್ ಡೌನ್ಗೆ ಇಳಿದ್ಬಿಟ್ರೆ ಅನ್ಕೊಳ್ಳಿ, ಆ ಸೈಕಲ್ಲೋ ಗಾಡಿನೋ ಸ್ವಲ್ಪ ಮೇಯ್ನ್ ರೋಡ್ಗೆ ಬಂದು ಆ ಕಡೆಯಿಂದ ವೆಹಿಕಲ್ ಬಂದರೆ ಅದು ಸಮಸ್ಯೆ ಆಗಬಾರ್ದು. ಅದಕ್ಕೆ ಅದನ್ನು ಯಾವ ಥರ ಮಾಡ್ಬೋದು ಅಂತ ಯೋಚನೆ ಮಾಡ್ತೀವಿ ನಾವು, ಮಾಡ್ಕೊಡೋದಲ್ಲ. ಅದನ್ನು ಮಾಡೋದಕ್ಕೆ ಏನಾದರೂ ಒಂದು ಬ್ಯಾರಿಕೇಡ್ ಇಡ್ಬೋದಾ, ಇಲ್ಲ ಅಲ್ಲಿ ಸ್ಲೋ ಆಗೋಕ್ಕೆ ಏನಾದರೂ ಮಾಡ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಎಲ್ಲ ವಿಚಾರದಲ್ಲೂ ನಿಮ್ಮ ಜೊತೆ ಇದ್ದೀವಿ. ಈ ಗೃಹಲಕ್ಷ್ಮಿಯಲ್ಲಿ 2,000 ಸಾವಿರ ಬರ್ತಿದೆ ಅಕ್ಕ, ಬಸ್ಸಲ್ಲಿ ಫ್ರೀ ಇದೆ ಅಕ್ಕ, ಕರೆಂಟ್ బిల్ ಇದೆ ಅಕ್ಕ, ಈಗ ನಿಮ್ಮ మನೆకి ಬಂದು కష్ట కేಳಿದ್ದೀವಿ. వచ్చినారు ఎమ్మెల్యేలు వస్తారు పోతా అన్నారు, కానీ ఆ పొద్దు ఎవరు ఇట్లా చేసిండదు. ఈ పొద్దు మా అన్న ఈశ్వర్ ప్రదీప్ వచ్చినాడు, మాకు చేసినాడు, బాత్రూమ్లు చేస్తా అన్నాడు, బాత్రూమ్లు చేస్తా అన్నాడు. మా అన్నకి జీవితాంతం మేము రుణపడి ఉంటాం. ఇట్లా ఎమ్మెల్యే ఎవరు లేరు మా ఊరు మాత్రం వచ్చింది. సిక్కి ఉంది ఇదే ఫస్ట్ మా లైఫ్ లో. నేను వచ్చి ఇన్నేళ్ళ వస్తాము చేస్తాము పోతాము అని చెప్తారే కానీ ఎవరు బట్టలు ఇస్తాడు, ఆడపిల్లకి పసుపు కుంకుమ ఇస్తాడు, పిల్లలకి స్కూల్లో బట్టలు ఇస్తాడు. ఇక మాకి ఈ పొద్దు వచ్చి మాకి బాత్రూమ్లకి పూజ చేసి పోతా అన్నాడు, పూజలు చేసినాడు. ఇన్నేళ్ళకి మాకు ఆ ఎమ్మెల్యే ఏమి చేసిండేదో. ఇక మా అన్న ఈశ్వర్ ప్రదీప్ వచ్చినాడు, మాకు చేసినాడు. ఆయనకు జీవితాంతం ముడిపడి ఉంటాం ఆ ఎమ్మెల్యేకి. ఇంకంతే మీరు. నా పేరు గీత, ಮಂಡಿಕಲ್ ಹೋಬಳಿ, ಚಿಕ್ಕಬಳ್ಳಾಪುರ ತಾಲೂಕು. ನನ್ನ ಹೆಸರು ಶ್ರೀರಾಮರೆಡ್ಡಿ ಅಂತ. ನಾನು ಒಂದು 5 ಜನ MLAಗಳನ್ನು ನೋಡಿದ್ದೀನಿ. ಫಸ್ಟು ಪಾರಮ್ಮಲ್ಲಿ ರೆವಿನ್ಯೂ ಲ್ಯಾಂಡ್ ಇದು, ಜಾಗಗಳು ಎಲ್ಲಿ ಇಲ್ಲ. ಇಲ್ದಿದ್ದಕ್ಕೆ ಶಿವಾನಂದ ಫಿರಳ್ಳಲ್ಲಿ ಒಂದು 4 ಮನೆ ಕೊಟ್ಟರು. 4 ಮನೆ ಕೊಟ್ಟಾಗ ಒಂದು 60 ಮನೆ ಕಟ್ಕೊಂಡಿದ್ದಾರೆ. 120 ಮನೆಯಲ್ಲಿ ಯಾರಿಗೂ ಶೌಚಾಲಯ ಇಲ್ಲ. 200 ಮನೆ ಇದೆ ಒಳಗಡೆ, ಅವ್ರಿಗೆ ಅನುಕೂಲ ಇದೆ. ಇಲ್ಲಿ ಬಂಡೆ ಮೇಲೆ ಅನುಕೂಲ ಇಲ್ಲ. ಪ್ರದೀಪ್ ಈಶ್ವರ್ಗೆ ಕಿವಿ ಮಾತು ಹೇಳಿದೆ, ಸರ್ ಏನೋ ಮಾಡಿ ನಮಗೆ ಲೆಟ್ರಿನ್ಗಳು ಕೊಟ್ಟರೆ ನಮ್ಮ ಬಂಡೆ ಮೇಲೆ ಎಲ್ರಿಗೂ ಹೋಗಲ್ಲ ಸರ್, ಓಟು ಪ್ರಾಮಿಟಾಗಿ ಹಾಕ್ತಾರೆ. 482 ಓಟು ಲೀಡೇ ಕೊಟ್ಟಿದ್ದೀವಿ ನಮ್ಮ ಬೂತಲ್ಲಿ. ಸರ್, ನಮ್ಮ ಹೆಸರು ಮುರಳೀಧರ್ ಅಂತ, ಗುಂಡ್ಲುಮಂಡಿ ಗ್ರಾಮಸ್ಥರು ನಾವು. ಇವತ್ತು ಏನಪ್ಪ ವಿಶೇಷ ಅಂದರೆ, ನಾನು 3 ಜನ MLA ಕಂಡೆ ನನ್ನ ವಯಸ್ಸಿಗೆ. 3 ಶಾಸಕರು ಜನ ನೋಡಿದ್ರು, 3 ಜನ ಶಾಸಕರು 3 ಟೈಮ್ ಶಾಸಕರು ಬಂದರೂ ಕೂಡ ಇಲ್ಲಿ ಬಂದು ನಮ್ಮ ಬಂಡೆ ಮೇಲೆ, ಗುಂಡ್ಲುಮಂಡಿಕಲ್ ಬಂಡೆ ಮೇಲೆ 48 ದಲಿತ ಕುಟುಂಬಗಳಿದ್ದಾವೆ. 48 ದಲಿತ ಕುಟುಂಬಗಳಿದ್ದಾವೆ. 48 ದಲಿತ ಕುಟುಂಬಗಳಲ್ಲಿ ಶೌಚಾಲಯ ಇರಲಿಲ್ಲ. ನಾವು ಗುಂಡ್ಲುಮಂಡಿಕಲ್ ಗ್ರಾಮಸ್ಥರು ಒಂದಿನ ಕುತ್ಕೊಂಡು ಮಾತಾಡಿ ಸಾಹೇಬ್ರ ಹತ್ರ ಹೋಗಿ ಮಾತಾಡಿದ್ವಿ. ನಾವು ಗುಂಡ್ಲುಮಂಡಿಕಲ್ ಗ್ರಾಮಸ್ಥರೆಲ್ಲ ಹೋಗಿ ಸಾಹೇಬ್ರ ಹತ್ರ ಕುತ್ಕೊಂಡು ಮಾತಾಡಿದ್ವಿ. ಸರ್, ಈ ಥರ ಬಂಡೆ ಮೇಲೆ 40 ಜನ ಕುಟುಂಬಗಳು, ದಲಿತ ಕುಟುಂಬಗಳಿದ್ದಾವೆ. ಆದರೆ ಹೆಣ್ಮಕ್ಳಿಗೆ ಭಾರಿ ತೊಂದರೆ ಆಗಿದೆ, ಶೌಚಾಲಯ ಇಲ್ದರೆ. ಈ ಮಳೆ ಬಂದಾಗ ಸ್ವಲ್ಪ ತೊಂದರೆ ಆಗಿದೆ ಅಂತ ನಾವು ಒಂದು ಕಿವಿ ಮಾತು ಹೇಳಿದಾಗ, ನಮ್ಮೂರು ನಮ್ಮ ಶಾಸಕರ ಕಾರ್ಯಕ್ರಮದಲ್ಲಿ ನಮ್ಮೂರಿಗೆ ಬಂದಿದ್ದರು. ಬಂದಾಗ ಇದೇ ಜಾಗದಲ್ಲಿ ಕೂತ್ಕೊಂಡು ಜಾಗನ ಪರಿಶೀಲನೆ ಮಾಡಿ ನೋಡಿದಾಗ ಸರಿ ಅದು ಅಂದ್ಬಿಟ್ಟು ಮತ್ತೆ ನೋಡಿ ಸ್ಪಾಟ್ ನೋಡಿಕೊಂಡು ಹೋದ್ಮೇಲೆ ಮತ್ತೆ ಪಿಡಿಒ ಸಾಹೇಬ್ರಿಂದ ಇಡ್ಬೋದು ಎಲ್ಲ ಮಾತಾಡಿಕೊಂಡು ಇವತ್ತೇನು ದಲಿತ ಕುಟುಂಬಗಳಿಗೆ 40 ಶೌಚಾಲಯ ಏನು ಇದೆಯಲ್ಲ, ಅದನ್ನು ಇವತ್ತು ಅಂಬೇಡ್ಕರ್ ಜಯಂತಿನೇ ದಿವಸನೇ ಬಂದು ಇವತ್ತು ಗುದ್ಲಿ ಪೂಜೆನೇ ಮಾಡಿರಲಿ ನಮ್ಮ ಶಾಸಕರು. 40 ವರ್ಷಗಳಿಂದ ಬಂಡೆ ಮೇಲೆ ಶೌಚಾಲಯ ಇಲ್ದಿರೋ ಹೆಣ್ಣುಮಕ್ಕಳಿಗೆ ಅರಸಾಹ ಪಡ್ತಾಯಿದ್ರು. ಅಂಥದ್ದು ಇವತ್ತು ನಮ್ಮೂರು ಹೆಣ್ಣುಮಕ್ಕಳು, ನಮ್ಮದು ಅಕ್ಕ ತಂಗಿರು ಅಂದ್ಬಿಟ್ಟು ನಮ್ಮ ಶಾಸಕರು ಮನೇಲಿ ಇಟ್ಕೊಂಡು ಅವ್ರು ನನ್ನ ಮನೆ ಹೆಣ್ಮಕ್ಳು ಅಂದ್ಬಿಟ್ಟು ಇವತ್ತು ಅಂಬೇಡ್ಕರ್ ಜಯಂತಿ ದಿವಸನೇ ಬಂದು ಆ 40 ಜನ ದಲಿತ ಕುಟುಂಬಗಳಿಗೆ ಶೌಚಾಲಯನ ಗುದ್ಲಿ ಪೂಜೆ ಮಾಡಿ ಬಂದಿರೋ ಇದು ಇವತ್ತೇನೋ ವಿಶೇಷ ಅಂದರೆ, ಇವತ್ತು ಅಂಬೇಡ್ಕರ್ ಜಯಂತಿ ಇವತ್ತೇ, ಅದೇ ಜಯಂತಿ ದಿವಸ ಬಂದು ಇವತ್ತು ನಮ್ಮ ಸಾಹೇಬರು ಶಾಸಕರು ಬಂದು ಇವತ್ತು ಗುದ್ಲಿ ಪೂಜೆ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಹಬ್ಬ ಇಲ್ಲ ನಮ್ಗೆ ಯಾವುದಿಲ್ಲ ಇವತ್ತು. ಹೇಗೆ ಅನಿಸ್ತಿದೆ ಸರ್, ಇವತ್ತು ಮೊನ್ನೆ ಯುಗಾದಿ ಹಬ್ಬ ಹೋಯ್ತು ನಮ್ಮದು. ಅದೇ ಯುಗಾದಿ ಹಬ್ಬ ಮೊನ್ನೆ ಹೋಯ್ತು. ಆದರೆ ನಮ್ಮ ಗುಂಡ್ಲುಮಂಡಿಕಲ್ಲ ಇವತ್ತು ಯುಗಾದಿ ಹಬ್ಬ ಮಾಡ್ಕೊಂಡಂಗಿದೆ ನಮ್ಗೆ. ಸಂತೋಷ, ಹಬ್ಬದ ವಾತಾವರಣ ಇದೆ ಇವತ್ತು. ಮೊನ್ನೆ ಯುಗಾದಿ ಹಬ್ಬ ಹೋಗಿ ಅದಾದವಾಗಿದ್ದು, ಇವತ್ತು ಗುಂಡ್ಲುಮಂಡಿಕಲ್ಲಿ ಯುಗಾದಿ ಹಬ್ಬ ಮಾಡ್ಕೊತಾ ಇರುತ್ತೆ. ಒಂದು ಆ ಥರ ಏನಪ್ಪ ಅಂದರೆ, ಇವತ್ತು ಒಂದು ಮಹಿಳೆಯರಿಗೆ, ಸ್ತ್ರೀಯರಿಗೆ ಒಂದು
ಗೌರವನ ಕಾಪಾಡೋದು ಶೌಚಾಲಯ. ಅಂಥ ಶೌಚಾಲಯವನ್ನು ಇವತ್ತು ನಮ್ಮ ಬಂಡೆ ಮೇಲೆ 40 ದಲಿತ ಕುಟುಂಬಗಳಿಗೆ ಕೊಟ್ಟರು ಇವತ್ತು. ಅದಕ್ಕಿಂತ ನಮಗಿನ್ನ ಸಂತೋಷ ಇರಬೇಕು. ಇದೇ ನಮ್ಮ ಕರ್ನಾಟಕದಲ್ಲೇ, ಇಡೀ ನಮ್ಮ ಕರ್ನಾಟಕದಲ್ಲೇ ನಮ್ಮಂಥ ಶಾಸಕರು ಬೇರೆ ಯಾರಿಲ್ಲ. ಪರವಾಗಿ, ಜನತೆಯ ಪರವಾಗಿ ಉದ್ದಪೂರ್ವಕವಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಶಾಸಕರಿಗೆ. ನನ್ನ ಹೆಸರು ವರಲಕ್ಷ್ಮಿ ಅಂತ, ಗುಂಡ್ಲಮಡ್ಡಿಕಲ್ ಗ್ರಾಮದಲ್ಲಿ ವಾಸ ಆಗ್ತಾ ಇದ್ದೀವಿ. ಇದುವರೆಗೂ 40 ವರ್ಷ ನನ್ನ ವಯಸ್ಸಾಯಿತು. ಇದುವರೆಗೂ ಒಂದು ಟಾಯ್ಲೆಟ್ ಬಗ್ಗೆ ಯಾರು ವ್ಯವಸ್ಥೆನೇ ಮಾಡಲಿಲ್ಲ ಸರ್ ಇದುವರೆಗೂ. ಅಂಥದ್ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನದಿಂದ 40 ಶೌಚಾಲಯಗಳನ್ನು ನಮ್ಮ ಸರ್ MLA ಸರ್ ನಿರ್ವಹಿಸ್ಕೊಡ್ತಾರೆ. ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಅದು ಬೇರೆ ಇಂಥ MLA ಸಿಗಬೇಕಂದ್ರೆ ನಾವು ತುಂಬ ಖುಷಿ ಅಂತ ಹಬ್ಬದ ವಾತಾವರಣ ಸರ್. ಇವತ್ತೊಂದಿನ ನಮ್ಮ ಊರಲ್ಲಿ ಒಳ್ಳೆ MLA ಸಿಕ್ಕಿದ್ದಾರೆ. ಮುಂದೆನೂ ಇದೇ ಥರ ನಡ್ಸ್ಕೊಂಡು ಹೋಗ್ತಾರೆ ಅಂತ ನಮ್ಮ ಅಭಿಪ್ರಾಯ. ಒಳ್ಳೆ MLA ಸರ್ ನಮಗೆ. ನಮ್ಮ ಮನೆ ಸರ್, ಹೌದು ಸರ್, ದೊಡ್ಡ ಫ್ಯಾನ್ ಸರ್ ನಾನು ಅವರು. ಹೌದು ಸರ್ MLA ಸಾಹೇಬರಿಗೆ ನಮ್ಮ ಉತ್ಪೂರ್ವಕ ವಂದನೆಗಳು ಸರ್. ಅವರು ದೇವರು ಆರೋಗ್ಯ ಅಷ್ಟೈಶ್ವರ್ಯ ನೆಮ್ಮದಿ ಕೊಡಲಿ ಅಂತ ಆ ಭಗವಂತ ಹತ್ರ ಯಾವುದು ಕೇಳ್ತಾ ಇರ್ತೆ ಸರ್. ಇಂಥ MLA ಎಲ್ಲರಿಗೂ ಸಿಗಬೇಕು, ನೆಕ್ಸ್ಟ್ MLA ಆಗಬೇಕು, ಅವರು MLA ಅವರೇ ಆಗಲಿ ಅಂತ ನಮ್ಮ ಮನಸ್ಸಿಚ್ಛೆಯಿಂದ ಹೇಳ್ತಾ ಇದ್ದೀವಿ. ಅದೇ ಟೈಮಲ್ಲಿ ನಾವು ಅದನ್ನೇ ಓಟ್ ಹಾಕ್ತೀವಿ. ಅವ್ರಿಗೆ ಓಟ್ ಹಾಕಿ ಅವ್ರ ನಮ್ಮ ಬೆಂಬಲನ ಅವ್ರಿಗೆ ಕೊಟ್ಬಿಟ್ಟು ಅವ್ರನ್ನ ಇದು ಮಾಡ್ತೀವಿ ಸರ್. ಯಾಕಂದರೆ ಇಷ್ಟು ಸರ್ವಿಸಲ್ಲಿ ಯಾರು ಬಂದರೆ ನಮಗೆ ವಿಚಾರಿಸೇ ಇಲ್ಲ ಸರ್ ಇದುವರೆಗೂ. ನಿಮ್ಮ ಕಷ್ಟ ಏನು ಸುಖ ಏನು ಹತ್ರ ಸಹ ಸೇರಿಸ್ತಾ ಇಲ್ಲ ಸರ್. ಅಂಥದ್ದು ಬಂದು ನಮ್ಮ ಕಷ್ಟ ಸುಖ ಎಲ್ಲ ಬಂದು ಕೇಳಿದ್ದಾರೆ ಅಂದರೆ ಅವ್ರಿಗೆ ನಿಜವಾಗ್ಲೂ ದೇವರೆಲ್ಲ ಭಗವಂತ ಆರೋಗ್ಯ ಅಷ್ಟಾಷ್ಟು ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್.